ನಮಸ್ಕಾರ. ಭಾಳ ಜನ ದಪ್ಪ ಇರೋರು ಇದ್ದರೆ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ನಡೀತಾ ಇದ್ದ ಸಂದರ್ಭದಲ್ಲಿ ಭಾಳಷ್ಟು ಬಾಯಿಂದ ಶ್ವಾಸ ಆಡುವಂಥ ಪ್ರಯತ್ನ ಮಾಡ್ತಾರೆ. ಅತಿ ಹೆಚ್ಚು ಫ್ಯಾಟ್ ಇರೋದರಿಂದ, ಬೊಜ್ಜು ಮೈಯ ಇರೋದರಿಂದ ಆ ಸಮಸ್ಯೆ ಆಗೋಕ್ಕೆ ಭಾಳಷ್ಟು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದರಿಂದ ಹೊರಗೆ ಬರಬೇಕಾದ್ರೆ ಸಂಸ್ಕೃತದಲ್ಲಿ ಉದ್ವರ್ತನಂ ಕಫಹರಂ ಮೇಧಸಿ ಪ್ರವಿಲಾಯನಂ ಅಂದರೆ ಸಂಪೂರ್ಣವಾಗಿ ನಾವೇನಾದರೂ ಉದ್ವರ್ಧನ ಮಾಡಿದೀವಿ ಅಂತಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಬೊಜ್ಜು ಕರಗಿ ನೀರಾಗಿ ಹೋಗುತ್ತೆ ಅಂತ ನಮ್ಮ ಋಷಿಮುನಿಗಳು ಹೇಳ್ತಾರೆ. ಉದ್ವರ್ಧನ ಅಂದರೆ ಏನು? ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದೇ ಕಡ್ಲಿ ಬೇಳೆ ಹಿಟ್ಟಾಗಿರ್ಬೋದು, ಕೋಲಂ ಕುಟ್ಟಾದಿ ಚೂರ್ಣ ಆಗಿರ್ಬೋದು, ಯಾವುದೇ ಚೂರ್ಣನ ತ್ರಿಫಲ ಚೂರ್ಣ ಆಗಿರ್ಬೋದು, ಯಾವುದೇ ನಿಮ್ಮ ಶರೀರಕ್ಕೆ ಒಗ್ಗುವ ಚೂರ್ಣವನ್ನು ತೆಗೆದುಕೊಂಡು ಅದನ್ನು ಬೆಳಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ ರಬ್ಬಿಂಗ್ ಮಾಡಬೇಕು. ರಬ್ಬಿಂಗ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಅನ್ವಾಂಟೆಡ್ ಫ್ಯಾಟ್ ಏನಾಗುತ್ತೆ ಅಂದರೆ ಬರ್ನ್ ಆಗ್ತಾ ಹೋಗುತ್ತೆ. ಇದು ಅನುಭವದಿಂದ ಹೇಳ್ತಿದ್ದೀನಿ. ನನ್ನ ಅನುಭವದಲ್ಲಿ ಬಂದಿರತಕ್ಕಂಥ ಬಹಳಷ್ಟು ರೋಗಿಗಳ ಮೇಲೆ ನಾನು ಪ್ರಯೋಗ ಮಾಡಿದ್ದೀನಿ. ರಿಸಲ್ಟ್ ಬಹಳ ಒಳ್ಳೆಯ ರೀತಿಯಿಂದ ಬರುತ್ತೆ. ಮತ್ತು ಕೆಲವೊಬ್ಬರಿಗೆ ಏನಾಗುತ್ತೆ, ಭಾರ ಹೆಚ್ಚಾಗಿರೋದ್ರಿಂದ ಅವರಿಗೆ ಓಡಾಡೋದಕ್ಕೆ, ನಡೆಯೋದಕ್ಕೆ, ರನ್ನಿಂಗ್ ಮಾಡೋದು ಆಗೋದಿಲ್ಲ. ಅದಕ್ಕೆ ಇದನ್ನು ನೀವು ಒಂದು ವೇಳೆ ಆಗಲಿಲ್ಲ ನಿಮ್ಮ ಕೈಲಿ ಅಂದರೆ ಇದನ್ನು ಮಾಡಿಕೊಳ್ಳಿ. ಜೊತೆಗೆ ಸ್ವಲ್ಪ ಸೂಕ್ಷ್ಮ ವ್ಯಾಯಾಮವನ್ನು ನಿಮ್ಮ ಜೊತೆ ಇತ್ತು ಅಂದರೆ ಖಂಡಿತವಾಗಿಯೂ ಈ ನಿಮ್ಮ ಫ್ಯಾಟಿ ಶರೀರದೆಲ್ಲ ಭಾಳ ಸ್ಥೂಲಕಾಯವಾಗಿದೆಯಲ್ಲ, ಅದು ಸಂಪೂರ್ಣವಾಗಿ ಕಡಿಮೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.